ಸ್ನೇಹಿತರೆ, ಭರತಖಂಡ ಚಾನಲ್ಗೆ ಸ್ವಾಗತ. ಇಂದಿನ ಸುದ್ದಿ ಮಾಧ್ಯಮಗಳು ಅಂದರೆ ನ್ಯೂಸ್ ಚಾನಲ್ಗಳು ಸಮಾಜದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಜನರು ಬೆಳಿಗ್ಗೆ ಎದ್ದ ಕೂಡಲೇ ಟಿವಿ ಅಥವಾ ಮೊಬೈಲ್ನ ಮೂಲಕ ಸುದ್ದಿಗಳನ್ನು ನೋಡಿ ದಿನವನ್ನು ಆರಂಭಿಸ್ತಾರೆ. ಆದರೆ ಇಂದಿನ ಸುದ್ದಿ ಚಾನಲ್ಗಳ ಸ್ಥಿತಿಗತಿಗಳನ್ನು ನೋಡಿದರೆ ಕೆಲವು ಒಳ್ಳೆಯ ಹಾಗೂ ಕೆಲವು ಕೆಟ್ಟ ಮುಖಗಳು ಕಾಣಿಸಿಕೊಳ್ತವೆ. ನ್ಯೂಸ್ ಚಾನಲ್ಗಳ ಉಪಯೋಗವೇನೆಂದರೆ ಜನರಿಗೆ ತಕ್ಷಣ ಸುದ್ದಿ ತಲುಪಿಸುವ ಸಾಮರ್ಥ್ಯ, ರಾಜಕೀಯ, ಕ್ರೀಡೆ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ ಮುಂತಾದ ಎಲ್ಲ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ನೀಡುವುದು, ತುರ್ತು ಪರಿಸ್ಥಿತಿಯಲ್ಲಿ ಅಪಘಾತದ ಸಮಯದಲ್ಲಿ ಎಚ್ಚರಿಕೆಯನ್ನು ನೀಡೋದು, ಜನರಿಗೆ ತಮ್ಮ ಹಕ್ಕುಗಳು ಮತ್ತು ಸಮಾಜದ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಜೋಕರ್ನ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ತೋರಿಸಿದ ಸುದ್ದಿಯನ್ನೇ 100 ಬಾರಿ ತೋರಿಸಿಕೊಂಡು ಕೇವಲ TRPಗೋಸ್ಕರ ಜನರನ್ನು ಹಾಳು ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ದರ್ಶನ್ ಸರ್ ಅವರು ಜೈಲಿಗೆ ಹೋದ ನಂತರ ಸುಮಾರು 3-4 ತಿಂಗಳವರೆಗೂ ಅದೇ ಸುದ್ದಿಯನ್ನು ಪ್ರಸಾರ ಮಾಡಿದ್ದಾರೆ. ಇದರಿಂದ ಜನಗಳಿಗೆ ಹೇಳೋ ಸಂದೇಶ ಆದರೂ ಏನು? ದುಡ್ಡಿರೋರು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಜನಗಳಿಗೆ ತಿಳಿಸಿದಾಗೆ ಆಗುತ್ತೆ. ದುಡ್ಡು, ಅಧಿಕಾರ ಇರೋ ಇನ್ನೊಂದಷ್ಟು ಮಂದಿ ಇದೇ ಹಾದಿಯನ್ನು ಹಿಡಿತಾರೆ. ಇದರಿಂದ ಮತ್ತದೇ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ನಾನು ದರ್ಶನ್ ಸರ್ನ ಅವಮಾನಿಸ್ತಾ ಇಲ್ಲ. ಅವ್ರು ಮಾಡಿದ್ದು ಸರಿನೇ, ಬಟ್ ಅವರು ಆರಿಸಿಕೊಂಡ ದಾರಿ ತಪ್ಪಾಗಿತ್ತು. ಇನ್ನು ಕೆಲವೊಂದು ಚಾನಲ್ಗಳು ಪಕ್ಷಪಾತ ವರದಿಗಳನ್ನು ಮಾಡಿ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಸಣ್ಣ ಘಟನೆಗಳನ್ನು ಕೂಡ ದೊಡ್ಡದಾಗಿ ತೋರಿಸಿ ಜನರಲ್ಲಿ ಭಯ, ಗೊಂದಲ ಉಂಟು ಮಾಡೋದು ಕೂಡ ಇದೇ ನ್ಯೂಸ್ ಚಾನಲ್ಗಳು. ಮನೋರಂಜನೆಯ ಹಾಗೂ ಜಾಹೀರಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಮುಖ್ಯ ವಿಚಾರಗಳನ್ನು ಕವರ್ ಮಾಡದೆ ಬಿಟ್ಟು ಬಿಡೋದು. ಅದೇನೋ ಹೇಳ್ತಾರಲ್ಲ, ಬಿಲ್ದಲ್ಲಿ ಹಾವಿತ್ತು, ಹಾವಿನ ತಲೆ ಮೇಲೊಂದು ಮಣಿ ಇತ್ತು ಅಂಥ ವಿಚಾರಗಳನ್ನು ತೋರಿಸ್ಕೊಂಡು ಕಾಲಹರಣ ಮಾಡ್ತಾರೆ. ಹಾಗೆಯೇ ಇನ್ನೊಂದಷ್ಟು ಸುದ್ದಿ ಚಾನಲ್ಗಳು ಇಂದು ಕೇವಲ ಮಾಹಿತಿ ನೀಡುವ ಮಾಧ್ಯಮವಾಗಿಯೇ ಉಳಿಯದೆ ಜನರ ಅಭಿಪ್ರಾಯವನ್ನೇ ಬದಲಾಯಿಸುವಷ್ಟು ಬದಲಾಗಿ ಹೋಗಿವೆ. ಆದರೆ ಇದೇ ಸಮಯದಲ್ಲಿ ಕೆಲವು ಚಾನಲ್ಗಳು ವ್ಯಾಪಾರಿಕ ಲಾಭಕ್ಕಾಗಿ ನೈತಿಕ ಮೌಲ್ಯಗಳನ್ನು ಮರೆತು ಕೆಲಸ ಮಾಡುತ್ತಿರುವುದು ಗಮನಾರ್ಹ. ಸ್ನೇಹಿತರೆ, ಸುದ್ದಿ ಚಾನಲ್ಗಳು ಸಮಾಜದ ಬಹುಮುಖ್ಯ ಅಂಶ. ಆದರೆ ಅವು ನಿಖರ, ನಿಷ್ಪಕ್ಷಪಾತ ಮತ್ತು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದಾಗ ಮಾತ್ರ ಜನರಿಗೆ ನಿಜವಾದ ಪ್ರಯೋಜನವಾಗುತ್ತೆ. ಜನರು ಕೂಡ ಸುದ್ದಿಯನ್ನು ನೋಡಿದಾಗ ವಿಮರ್ಶಾತ್ಮಕವಾಗಿ ಯೋಚಿಸಿ ನಿಜ ಸುಳ್ಳುಗಳನ್ನು ಗುರುತಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಸಿಗುವ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.